ಹೋದ ವಿಡಿಯೋದಲ್ಲಿ ಹೇಗೆ ಬಂದಿದ್ವಿ ಗದ್ದೆಗೆ ತೋಟಕ್ಕೆಲ್ಲ ಹೇಗೆ ಬಂದ್ವಿ ಹಿಡಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅನ್ನೋ ತೋರಿಸಿದ್ವಿ. ಬಟ್ ಈಗ ಹೇಳಿ ಸಿಕ್ತೋ ಇಲ್ವೋ ಅನ್ನೋದನ್ನ ನೋಡೋಣ. ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಇನ್ನೂ ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ. ನೋಡಿ ಯಾವ ಥರ ಎಷ್ಟು ಹಿಡಿ ಸಿಕ್ಕಿದೆ ಅಂತ ಹೇಳಿ. ತಾತ ಮೊಮ್ಮಗಳು ಏನೋ ಹೇಳ್ಕೊಂತಿದ್ದಾರೆ ಗುಟ್ಟು. ಏ ಕೇಳ್ತು ಏನು ಯಾವ್ದ ಇಲ್ಲ. ಹಾಗಾಗಿ ನೆಕ್ಸ್ಟ್ ಇದ್ರಿಗೆ ಹೋಗ್ತಾ ಇದ್ದೀವಿ ಜಾಗಕ್ಕೆ. ಸಾಹಸ ಮಾಡೋಣ, ಒಂದೆರಡು ಈಡಿ ಇಟ್ಕೊಂಡೆ ಹೋಗೋಣ ಅಂತ ಅಷ್ಟೆ. ಬಂದಿದ್ಕು 2 ಇಡಿ ಬಿಡ್ವಾ ಅಲ್ವಾ? ನೋಡೋಣ. ಬೇರೆ ಕಡೆ ಹೋಗ್ತಾ ಇದೀವಿ, ತೋರಿಸ್ತೀನಿ. ಸಣ್ಣ ಮೀನು ಎಷ್ಟಿದಾವ ನೋಡಿ ಫ್ರೆಂಡ್, ತುಂಬಾನೇ ಇದಾವ. ನೋಡ್ತಾ ಇರ್ಬೋದು ನೀವು, ಕಾಣ್ತಾ ಇದೆ. ಅಷ್ಟು ಬ್ಲರ್ ಕಾಣ್ತಾ ಇದೆ, ಕ್ಲಿಯರ್ ಇಲ್ಲ. ನೋಡಿ, ಬಿಸಿಲು ಕಮ್ಮಿ ಆಯ್ತು. ಮಾತಾಡಿದ್ರೆ ಸೌಂಡ್ ಜಾಸ್ತಿ ಕೇಳಿದ್ರೆ ಬರಲ್ಲ ಅಂತ ನಿಧಾನ ಮಾತಾಡ್ತಾ ಇದೀನಿ. ನೋಡಿ ಇಲ್ಲಿ ಯಾವ ಥರ ತಿಂತಾ ಇದೆ ಅಂತ. ಸಣ್ಣ ಮೀನು ಭಾಳ ಇದಾವೆ ಅಲ್ವಾ? ಬಟ್ ಏಡಿ ಮಾತ್ರ ಬಂದಿಲ್ಲ ಫ್ರೆಂಡ್ ಇನ್ನು. ಐ ಆಮ್ ವೇಟಿಂಗ್. ಅದು ಹಾಕ್ಬಿಡ ಫಸ್ಟ್ ತಡಿ. ಕೇಳ್ಕೊಂಡು ಹೋಗೈತಿ. ಎಳಿತು ತಡಿ, ಎದುರುತ್ತ ನಂಗೆ ಹೇಳ್ತಾ ಬರ್ತೈತಿ. ಎಳಿತು ಫುಲ್ ಎಳ್ಕೊಂಡು ಹೋಗಿತ್ತು. ನೋಡದ ಎಳಿತೈತಿ ನೋಡ್ರಿ, ತಿಂತೈತಿ ನೋಡ್ರಿ. ಈಗ ಫ್ರೆಂಡ್ಸ್ ಕಾಣ್ತೈತಿ ನೋಡಿದ್ರೆ ಸಿಕ್ತು. ಎಳಿಬೇಕು, ಇದು ಕಷ್ಟ ಆಗೈತಿ ನೋಡ್ಬೋದು. ಎಳಿತು ಎತ್ತ ಸಕ್ಕತ್. ಅಯ್ಯೋ ಬಿತ್ತು. ಅದ್ರಾಗೈತಿ ಅಂತೈತಿ. ಸರಿ, ಬೇಗ ಎತ್ಬೇಕು. ಇಲ್ಲ ಮರ ಐತಿ, ಇಟ್ಕೊಂಡಿತ್ತು ಎತ್ತ. ಅಲ್ಲೇ ಐತಿ ನೋಡ್ರಿ, ಅಲ್ಲೇ ಐತಿ. ಇದ್ದೈತಿ, ಸ್ವಲ್ಪ ಇಟ್ಕೊಂಡಿದ್ದು ಅಷ್ಟೇ, ಇದಿಲ್ಲ, ಫುಲ್ ಇರೋದಿಲ್ಲ. ಇಲ್ಲ ಒಂದೇ ಕೈಯಾಗಿ ಹಿಡಿದೈತಿ, 2 ಐತವೆ. ಚೆನ್ನಾಯ್ತು ರೀ, ಒಂದೇ ಹಿಡಿತೈತಿ, ಒಂದೇ ಕೊಂಡಾಗ ಹಿಡಿತೈತಿ ಅದು. ನೋಡಿದ ಮೀನಂತೂ ಸುಮಾರು ಚೆನ್ನಾಗ. ಈ ಕೈ ಮುಟ್ಬಿಡ. ಹಿಡಿಚಿ ಬಂತು ಇಲ್ಲ ಸಿಕ್ತು. ಎಷ್ಟು ಕಾಡಿಸ್ತು ನೋಡಿ. ಕೊಂಡು ಮುರಿ ಫಸ್ಟ್. ಸಾಧಿಸ್ಬಿಟ್ಟಿ ಸಣ್ಣ ಹೇಳಿ. ಇದೊಂದೇ ಎಷ್ಟೊತ್ತು ಕಾಡಿಸ್ತು. ನಮ್ಮ ಪಚ್ಚಿ ಒಂದು ಹಿಡಿಯಕ್ಕೆ ಕೊಂಡು ಬಿಡಿಸ್ಕೊ ಫಸ್ಟ್. ಗಣಪತಿ ಎಲ್ಲೆಡಿ ನಾನೇ ಹಿಡ್ದಿದ್ದು. ಬಂದಿದ್ದಕ್ಕೆ ಇಷ್ಟರ ಸಿಕ್ಕಿದ್ವು ಫ್ರೆಂಡ್. ಇದರಲ್ಲಿ ದೊಡ್ಡ ಹಿಡಿಯಿಲ್ಲ, ನಾನೇ ಹಿಡ್ದಿದ್ದು. ನಮ್ಮ ಅಪ್ಪಾಜಿ ಸಣ್ಣದಿಲ್ಲ, ನಮ್ಮ ಅಪ್ಪಾಜಿ ಹಿಡ್ದಿದ್ದು ನಿಜ. ಹೋಗಿ ಇವತ್ತು ಸಾರು ಮಾಡಿಕೊಂಡು
ಸೂಪರ್. ಊಟ ಮಾಡೋದು ಬನ್ನಿ, ಎಲ್ಲ ಏಡಿ ಸೇರಿ ಊಟ ಮಾಡೋಣ. ಇಲ್ಲಿಂದ ನಮ್ಮ ಪಯಣ ಮುಗೀತು. ಅಂತೂ ಏಡಿ ಎಲ್ಲ ಹಿಡಿದಾಯ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ನೆಕ್ಸ್ಟು ಮನೆ ಕಡೆ ಹೊರಟ್ವಿ. ನೀರು ಚೆಲ್ಬೇಕಾ? ತೋಚಲ್ ನೀನೆ ಮತ್ತೆ ಬಿದ್ದಿದ್ರೆ ಹೇಳಿ. ನೋಡಿದ್ರಲ್ಲ ಇವತ್ತು ಎಂಜಾಯ್ಮೆಂಟ್ ಯಾವ ಥರ ಇತ್ತು, ಎಷ್ಟು ಏಡಿ ಎಲ್ಲ ಹಿಡಿದ್ವಿ ಅಂತ. ಈಗ ಸೀದಾ ಮನೆಗೆ ಹೋಗ್ತಾ ಇದ್ವಿ. ವಿಡಿಯೋ ಫುಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.